ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 15 ಭಗವದ್ಧಾಮದ ವರ್ಣನೆ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 1. ಮೈತ್ರೇಯ ಉವಾಚ ಪ್ರಾಜಾಪತ್ಯಂ ತು ತತ್ತೇಜ ಪರತೇಜೋಹನಂ ದಿತಿಃ ದಧಾರ ವರ್ಷಾಣಿ ಶತಂ ಶಂಕಮಾನ ಸುರಾರ್ಧನಾತ್. ಅನುವಾದ. ಮೈತ್ರೇಯರು ಹೀಗೆಂದರು: ನನ್ನ ಪ್ರೀತಿಯ ವಿದುರನೇ, ಕಶ್ಯಪನ ಮಡದಿಯಾದ ದಿತಿಯು ತನ್ನ ಗರ್ಭದೊಳಗಿನ ಪುತ್ರರು ದೇವತೆಗಳ ಪೀಡನೆಗೆ ಕಾರಣವಾಗುವರೆಂದು ತಿಳಿದುಕೊಳ್ಳಬಲ್ಲವಳಾದಳು. ಆದುದರಿಂದ ಅವಳು ಪರಪೀಡಕವಾದಂತಹ ಕಶ್ಯಪ ಮುನಿಯ ಶಕ್ತಿಶಾಲಿಯಾದ ವೀರ್ಯವನ್ನು 100 ವರ್ಷಗಳವರೆಗೆ ಧರಿಸಿಕೊಂಡಳು. ಶ್ಲೋಕ 2. ಲೋಕೆ ತೇನ ಹತಾಲೋಕೆ ಲೋಕಪಾಲ ಹತೌಜಸಃ ನ್ಯವೇದಯನ್ ವಿಶ್ವಸೃಜೆ ದ್ವಾಂತ ವ್ಯತಿಕರಂ ದಿಶಾಂ. ಅನುವಾದ. ದಿತಿಯ ಗರ್ಭದ ಒತ್ತಡದಿಂದ ಎಲ್ಲ ಗ್ರಹಲೋಕಗಳಲ್ಲಿಯೂ ಸೂರ್ಯ ಚಂದ್ರರ ಬೆಳಕು ಕಂದಿಹೋಯಿತು. ನಾನಾ ಗ್ರಹಲೋಕಗಳ ದೇವತೆಗಳು ಆ ಒತ್ತಡದಿಂದ ಪೀಡಿತರಾಗಿ ಸೃಷ್ಟಿಕರ್ತನಾದ ಬ್ರಹ್ಮನನ್ನು ಕುರಿತು, ಏನಿದು, ಎಲ್ಲ ದಿಕ್ಕುಗಳಲ್ಲಿಯೂ ಕತ್ತಲೆ ವ್ಯಾಪಿಸಿದೆ ಎಂದು ಕೇಳಿದರು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಮೈತ್ರೇಯ ಮಹರ್ಷಿಗಳು ಈ ರೀತಿ ಹೇಳ್ತಾರೆ: ನನ್ನ ಪ್ರೀತಿಯ ವಿದುರನೇ, ಅಂದರೆ ವಿದುರನಿಗೆ ಕತೆ ಹೇಳ್ತಾ ಇದ್ದಾರಲ್ಲ, ಏನೇನಾಯಿತು ಅಂತಂದ್ಬಿಟ್ಟು. ಸೊ ಇಲ್ಲಿ ಹೇಳ್ತಾರೆ, ಕಶ್ಯಪನ ಹೆಂಡತಿಯಾದಂತಹ ದಿತಿ ತನ್ನ ಗರ್ಭದಲ್ಲಿರುವಂತಹ ಮಕ್ಕಳು ದೇವತೆಗಳಿಗೆ ತೊಂದರೆ ಮತ್ತು ಅವರಿಗೆ ಕಷ್ಟ ಆಗೋ ರೀತಿ, ಅದಕ್ಕೆ ಕಾರಣ ನನ್ನ ಮಕ್ಕಳು ಆಗ್ತಾರೆ ಅಂತ ಅಷ್ಟು ಮಾತ್ರ ತಿಳ್ಕೊಳ್ಳುವಷ್ಟು ಅವಳಿಗೆ ಪರಿಜ್ಞಾನ ಇತ್ತು. ಅದಕ್ಕೋಸ್ಕರ ಅವಳೇನು ಮಾಡಿದ್ಲು, ಬೇರೆಯವರಿಗೆ ಪೀಡಕವಾಗಿರುವಂತಹ ಕಶ್ಯಪ ಮುನಿಯ ಶಕ್ತಿಶಾಲಿಯಾದಂತಹ ವೀರ್ಯವನ್ನ 100 ವರ್ಷಗಳವರೆಗೆ ಅವಳು ತನ್ನ ಹೊಟ್ಟೆಯಲ್ಲೇ ಧರಿಸ್ಕೊಂಡಿದ್ಲು. ಅಂದರೆ ಅದನ್ನ ಹೊರಗಡೆ ಬಿಡ್ಲಿಲ್ಲ ಅವಳು. ಈಗ 9 ತಿಂಗಳಿಗೆಲ್ಲ ಮಕ್ಕಳು ಹುಟ್ಟಬೇಕಲ್ವಾ, ಆದರೆ ಅವಳು 100 ವರ್ಷಗಳ ತನಕ ಅಟ್ಲೀಸ್ಟ್ ನನ್ನ ಕೈಯಲ್ಲಿ ಎಷ್ಟು ದಿವಸ ದೇವತೆಗಳಿಗೆ ತೊಂದರೆ ಆಗದೆ ಇರೋ ಥರ ನೋಡ್ಕೊಳ್ಳೋಕ್ಕಾಗುತ್ತೋ ಅಷ್ಟು ದಿವಸ ನಾನು ತಡಿಯೋಣ ಅಂತಂದ್ಬಿಟ್ಟು ಅವಳು 100 ವರ್ಷಗಳ ತನಕ ಆ ವೀರ್ಯವನ್ನ ಗರ್ಭದಲ್ಲೇ ಧರಿಸ್ಕೊಂಡಿದ್ಲು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಆಗಿನ ಜನರು ಎಷ್ಟು ಶಕ್ತಿಶಾಲಿಗಳು, ಅಂದರೆ ಅವರಲ್ಲಿ ಅಷ್ಟು ತಪಶಕ್ತಿಗಳೆಲ್ಲ ಇರ್ತಿತ್ತು ಅಂತ ಅಂದ್ಬಿಟ್ಟು ಅರ್ಥ ಆಗುತ್ತೆ ಇಲ್ಲಿ ಅಲ್ವಾ. ಈಗ ಭಾವಾರ್ಥದಲ್ಲಿ ಗುರುಗಳು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮೈತ್ರೇಯ ಮಹರ್ಷಿಗಳು ಬ್ರಹ್ಮ ಸಮೇತ ದೇವತೆಗಳ ಚಟುವಟಿಕೆಗಳನ್ನು ವಿದುರನಿಗೆ ವಿವರಿಸುತ್ತಿದ್ದರು. ತಾನು ಗರ್ಭದಲ್ಲಿ ಧರಿಸಿರುವ ಪುತ್ರರು ದೇವಪೀಡಕರಾಗುವರೆಂದು ದಿತಿಯು ತನ್ನ ಪತಿಯಿಂದ ತಿಳಿದಾಗ ಆಕೆ ಬಹಳ ದುಃಖಿತಳಾದಳು. ಮನುಷ್ಯರಲ್ಲಿ ಭಕ್ತರು ಭಕ್ತರಲ್ಲದವರು ಎಂದು 2 ವರ್ಗಗಳಿದೆ. ಭಕ್ತರಲ್ಲದವರನ್ನು ದೈತ್ಯರೆಂದು, ಭಕ್ತರನ್ನು ದೇವತೆಗಳೆಂದು ಕರೆಯಲಾಗಿದೆ. ಭಕ್ತರಲ್ಲದವರು ಭಕ್ತರಿಗೆ ಪೀಡೆ ಕೊಡುವುದನ್ನು ಸಹಿಸುವುದು ಸಾತ್ವಿಕ ಸ್ವಭಾವದ ಪುರುಷನಿಗಾಗಲಿ ಸ್ತ್ರೀಗಾಗಲಿ ಸಾಧ್ಯವಾಗದು. ಆದುದರಿಂದ ದಿತಿಯು ತನ್ನ ಮಕ್ಕಳನ್ನು ಹೆರಲು ಹಿಂಜರಿಯುತ್ತಿದ್ದಳು. ಅಷ್ಟೊಂದು ಕಾಲವಾದರೂ ದೇವತೆಗಳನ್ನು ಪೀಡೆಯಿಂದ ಕಾಪಾಡಬಹುದೆಂದು ಆಕೆ 100 ವರ್ಷಗಳವರೆಗೆ ಕಾಲವನ್ನು ಮುಂದೆ ತಳ್ಳಿದಳು. ಅಂದರೆ ಇಲ್ಲಿ ಮೈತ್ರೇಯ ಮಹರ್ಷಿಗಳು ಬ್ರಹ್ಮನನ್ನು ಸೇರಿಸ್ಕೊಂಡು ಎಲ್ಲ ದೇವತೆಗಳ ಚಟುವಟಿಕೆಗಳನ್ನು ವಿದುರನಿಗೆ ವಿವರಣೆ ಮಾಡಿ ಹೇಳ್ತಾ ಇದ್ದಾರೆ. ಇಲ್ಲಿ ದಿತಿ ಏನು ಮಾಡ್ತಾಳೆ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ತಾನು ಗರ್ಭದಲ್ಲಿ ಧರಿಸಿರುವಂತಹ ಮಕ್ಕಳು ದೇವತೆಗಳಿಗೆ ಪೀಡೆ ಕೊಡುವಂಥವ್ರು, ನೋವು ಕೊಡುವಂಥವ್ರು ಆಗ್ತಾರೆ ಅಂತ ತನ್ನ ಪತಿಯಿಂದ ಅವಳು ತಿಳ್ಕೊಂಡಾಗ ತುಂಬ ದುಃಖ ಪಟ್ಕೊಳ್ತಾಳೆ. ಮನುಷ್ಯರಲ್ಲಿ ಭಕ್ತರು ಮತ್ತು ಭಕ್ತರಲ್ಲದೆ ಇರುವಂಥವ್ರು 2 ರೀತಿಯ ವರ್ಗಗಳಿದೆ. ಈಗ ಭಕ್ತರು ಅಂದರೆ ಭಗವಂತನನ್ನ ನಂಬದೇ ಇರುವಂಥವ್ರು, ಭಗವಂತನನ್ನ ಒಪ್ಕೊಳ್ದೇ ಇರುವಂಥವ್ರು, ಅವರನ್ನೆಲ್ಲ ದೈತ್ಯರು ಅಂತ ಕರೀತಾರೆ. ಮತ್ತೆ ಭಕ್ತರನ್ನ ದೇವತೆಗಳು ಅಂತ ಕರೀತಾರೆ. ಭಕ್ತರು ಅಲ್ಲದೆ ಇರುವಂಥವ್ರು ಅಂದರೆ ಯಾರು ಅಭಕ್ತರಾಗಿರ್ತಾರೋ ಅವರು ಭಕ್ತರಿಗೆ ಪೀಡೆ ಕೊಡ್ತಾರಲ್ಲ, ಅಂದರೆ ನೋವು ಕೊಡ್ತಾರಲ್ಲ, ಅದನ್ನ ಸಹಿಸ್ಕೊಳ್ಳೋದಕ್ಕೆ ಸಾತ್ವಿಕ ಸ್ವಭಾವ ಇರುತ್ತಲ್ಲ, ಅಂಥ ಪುರುಷರಿಗಾಗ್ಲಿ ಸ್ತ್ರೀಯರಿಗಾಗ್ಲಿ ಅದು ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದರೆ ಅವರು ಸಾತ್ವಿಕತೆಯಲ್ಲಿರೋದ್ರಿಂದ ಅವರಿಗೆ ರೋಷ, ಕೋಪ ಇವೆಲ್ಲ ಬರೋದಿಲ್ಲ. ಮತ್ತು ಆ ಶರೀರ ಕೂಡ ಸಾತ್ವಿಕ ಆಹಾರವನ್ನು ಉಂಡು ಅದಕ್ಕೆ ತುಂಬ ನೋವನ್ನ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದನ್ನ ಅಭಕ್ತರು, ಅವರು ಬರೀ ಕೆಟ್ಟದ್ದನ್ನೇ ಮಾಡುವಂಥವ್ರು, ಮಾಂಸ ಅದು ಇದು ಎಲ್ಲ ತಿನ್ನೋ ಅಂಥವ್ರಲ್ವಾ. ಸೊ ಅವರಿಗೆ ತುಂಬ ಶಕ್ತಿ ಇರುತ್ತೆ.
ಶಾರೀರಿಕವಾಗಿ. ಅವರು ಇವ್ರಿಗೇನಾದರೂ ತೊಂದರೆ ಕೊಟ್ಟರೆ ಸಾತ್ವಿಕ ಸ್ವಭಾವದವರಿಗೆ ಅವ್ರಿಗೆ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಅದಿತಿ ಏನು ಮಾಡಿದ್ಲು, ತನ್ನ ಮಕ್ಕಳನ್ನು ಹೆರೋದಕ್ಕೆ ಅವಳು ಹಿಂಜರಿತಾಳೆ. ಅದಕ್ಕೆ ಎಷ್ಟು ಟೈಮ್ ನನಗೆ ತಡ್ಕೊಳ್ಳೋದಕ್ಕಾಗುತ್ತೋ, ಅಂದರೆ ಈ ದೇವತೆಗಳನ್ನು ಆ ಕಷ್ಟದಿಂದ ನಾನು ಕಾಪಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ದಿವಸ ನಾನು ಕಾಪಾಡಬೇಕು ಅಂತ ಅವಳು ಅದನ್ನು ಹೊಟ್ಟೆಲ್ಲ ಇಟ್ಕೊಂಡಿರ್ತಾಳೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಈ ರೀತಿ ಅವಳು ದಿತಿ ಗರ್ಭದಲ್ಲೇ ಇಟ್ಕೊಂಡಿರ್ತಾಳಲ್ಲ, ಆ ಗರ್ಭದ ಒತ್ತಡದಿಂದ ಎಲ್ಲ ಗ್ರಹಲೋಕಗಳಲ್ಲೂ ಕೂಡ ಸೂರ್ಯ ಚಂದ್ರರ ಬೆಳಕೆಲ್ಲ ಕಂದು ಹೋಯ್ತು, ನಿಂತು ಹೋಗುತ್ತೆ. ಬೇರೆ ಬೇರೆ ಗ್ರಹಲೋಕಗಳ ದೇವತೆಗಳು ಕೂಡ ಆ ಒತ್ತಡದಿಂದ ಪೀಡಿತರಾಗಿ, ನೋಡಿ ಇಲ್ಲಿ ಹೊಟ್ಟೆಯಿಂದ ಹೊರಗಡೆ ಬಂದರೆ ತೊಂದರೆ ಕೊಡ್ತಾರೆ ಅಂತಂದರೆ ಹೊಟ್ಟೆ ಒಳಗಡೆ ಇದ್ದಾಗಲೂ ಅವರು ತೊಂದರೆ ಕೊಡ್ತಾ ಇದ್ದಾರೆ. ದೇವತೆಗಳಿಗಾಗಲೇ ಆ ಒತ್ತಡದಿಂದ ತುಂಬ ತೊಂದರೆ ಆಗಿ ಸೃಷ್ಟಿಕರ್ತನಾದ ಬ್ರಹ್ಮನನ್ನ ಕುರಿತು ಏನಿದು ಎಲ್ಲ ದಿಕ್ಕುಗಳಲ್ಲೂ ಕೂಡ ಕತ್ತಲೆ ವ್ಯಾಪಿಸ್ಕೊಂಡಿದೆ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಈಗೆಲ್ಲ ಕತ್ಲೆ ಆಗ್ಬಿಟ್ರೆ ಹೇಗೆ ಸೃಷ್ಟಿ ಕಾರ್ಯ ನಡೆಯೋದು, ಹೇಗೆ ಇದೆಲ್ಲ ಜಗತ್ತು ನಡೆಯೋದು, ಕೆಲಸಗಳು ನಡಿಬೇಕಲ್ವಾ? ಅದಕ್ಕೋಸ್ಕರ ಏನೂ ಕೆಲಸಗಳಾಗ್ತಾ ಇಲ್ಲದೆ ಇರೋದ್ರಿಂದ ದೇವತೆಗಳು ಈ ಒಂದು ಕೆಲಸ ಕಾರ್ಯಗಳನ್ನು ನೋಡ್ಕೊಳ್ಳುವಂಥವ್ರಲ್ವಾ. ಅದಕ್ಕೋಸ್ಕರ ಈಗ ಬ್ರಹ್ಮ ತಾನೇ ಸೃಷ್ಟಿ ಮಾಡಿರೋದು. ಬ್ರಹ್ಮದೇವನ ಹತ್ರ ಹೋಗ್ಬಿಟ್ಟು ಯಾಕೆ ಈ ರೀತಿ ಕತ್ಲೆ ವ್ಯಾಪಿಸ್ಕೊಂಡಿದೆ, ಏನಿದು ಅಂತಂದ್ಬಿಟ್ಟು ಅಲ್ಲಿ ಕೇಳ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಶ್ರೀಮದ್ ಭಾಗವತದ ಈ ಶ್ಲೋಕದಿಂದ ವ್ಯಕ್ತವಾಗುವುದೇನೆಂದರೆ, ವಿಶ್ವದ ಎಲ್ಲ ಗ್ರಹಲೋಕಗಳಲ್ಲೂ ಸೂರ್ಯನೇ ಬೆಳಕಿಗೆ ಕಾರಣನು. ವಿಶ್ವದಲ್ಲಿ ಅನೇಕ ಸೂರ್ಯರಿದ್ದಾರೆ ಎಂದು ಹೇಳುವ ಆಧುನಿಕ ವಿಜ್ಞಾನಿಗಳ ಅಭಿಪ್ರಾಯವನ್ನು ಈ ಶ್ಲೋಕವು ಸಮರ್ಥಿಸುವುದಿಲ್ಲ. ಒಬ್ಬನೇ ಸೂರ್ಯನಿರುವುದು, ಅವನಿಂದಲೇ ಎಲ್ಲ ಗ್ರಹಲೋಕಗಳಿಗೂ ಬೆಳಕು ಒದಗುವುದೆಂದು ತಿಳಿದು ಬರುತ್ತದೆ. ಅಂದರೆ ಈ ಶ್ಲೋಕದಲ್ಲಿ ಹೇಳ್ತಾ ಇರೋ ಪ್ರಕಾರ ಏನು ಅನ್ಸುತ್ತೆ, ಶ್ರೀಮದ್ ಭಾಗವತ ಅಂತಂದರೆ ಭಗವಂತನಿಂದ ಬಂದಿರುವಂಥದ್ದು. ಸೊ ಅದಕ್ಕೋಸ್ಕರ ಅದರಲ್ಲಿ ಏನು ಹೇಳಿದ್ದಾರೋ ಅದು ನಿಜಾನೇ ಆಗಿರತ್ತೆ. ಈ ಶ್ಲೋಕದಿಂದ ನಮಗೆ ಗೊತ್ತಾಗೋದು ಏನು, ಇಲ್ಲೇನು ಹೇಳಿದ್ದಾರೆ, ಎಲ್ಲ ಗ್ರಹಲೋಕಗಳಲ್ಲೂ ಸೂರ್ಯ ಚಂದ್ರರ ಬೆಳಕು ಕಂದು ಹೋಗಿದೆ ಅಂತಂದರೆ ಅರ್ಥ ಏನು? ಈ ವಿಶ್ವದ ಎಲ್ಲ ಗ್ರಹಲೋಕಗಳಲ್ಲೂ ಸೂರ್ಯನ ಬೆಳಕೆ ಕಾರಣ, ಅಂದರೆ ಬೆಳಕಿಗೆ ಸೂರ್ಯನೇ ಕಾರಣನಾಗಿದ್ದಾನೆ. ಈಗಿನ ಒಂದು ವಿಜ್ಞಾನಿಗಳು ಏನು ಹೇಳ್ತಾರೆ, ಆಧುನಿಕ ವಿಜ್ಞಾನದಲ್ಲಿ ವಿಶ್ವದಲ್ಲಿ ಬೇಕಾದಷ್ಟು ಸೂರ್ಯರಿದ್ದಾರೆ ಅಂತಂದ್ಬಿಟ್ಟು, ಆದರೆ ಈ ಶ್ಲೋಕದ ಪ್ರಕಾರ ಅದು ಸರಿಯಲ್ಲ ಅಂತ ಅನ್ಸುತ್ತೆ. ಸೂರ್ಯ ಇರೋದು ಒಬ್ಬನೇ, ಅವನಿಂದಾನೇ ಎಲ್ಲ ಗ್ರಹಲೋಕಗಳಿಗೂ ಕೂಡ ಬೆಳಕು ಸಿಗುತ್ತೆ ಅನ್ನೋದು ಇಲ್ಲಿಂದ ನಮಗೆ ಗೊತ್ತಾಗುತ್ತೆ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಚಂದ್ರನನ್ನು ನಕ್ಷತ್ರಗಳಲ್ಲಿ ಒಬ್ಬನೆಂದು ಹೇಳಲಾಗಿದೆ. ನಕ್ಷತ್ರಗಳು ಅನೇಕವಾಗಿವೆ, ರಾತ್ರಿಯಲ್ಲಿ ಅವು ಮಿನುಗುತ್ತವೆ. ಚಂದ್ರನ ಬೆಳಕು ಸೂರ್ಯನ ಬೆಳಕಿನ ಪ್ರತಿಫಲನವಾಗಿರುವಂತೆ ನಕ್ಷತ್ರಗಳೂ ಬೆಳಕಿನ ಪ್ರತಿಫಲನಗಳಾಗಿವೆ ಎಂದು ತಿಳಿಯಬಹುದು. ಅಂದರೆ ಇಲ್ಲಿ ಭಗವದ್ಗೀತೆಯಲ್ಲಿ ಚಂದ್ರನನ್ನು ಕೂಡ ಒಂದು ನಕ್ಷತ್ರ ಅಂತಾನೆ ಹೇಳಿದ್ದಾರೆ, ಆಯ್ತಾ? ಆ ನಕ್ಷತ್ರಗಳು ಬೇಕಾದಷ್ಟಿದಾವೆ, ಅವೆಲ್ಲ ರಾತ್ರಿಯಲ್ಲಿ ಮಿನುಗುತ್ತೆ. ಈಗ ಚಂದ್ರನ ಬೆಳಕು ಸೂರ್ಯನ ಬೆಳಕಿನ ಪ್ರತಿಫಲನ ಹೇಗೋ ಹಾಗೇನೆ ನಕ್ಷತ್ರಗಳು ಕೂಡ ಬೆಳಕಿನ ಪ್ರತಿಫಲನೇನೆ ಅಂತ ನಾವು ತಿಳ್ಕೊಬಹುದು ಅಂತ. ಈಗ ಬೆಳಗ್ಗೆ ಹೊತ್ತು ಸೂರ್ಯ ಇರ್ತಾನೆ, ಅವನ ಒಂದು ಸೂರ್ಯ ಕಿರಣಗಳಿರುತ್ತಲ್ಲ, ಆ ಬೆಳಕನ್ನ ಎಳೆದುಕೊಂಡು ಅದನ್ನ ಪ್ರತಿಬಿಂಬಿಸುತ್ತೆ ಚಂದ್ರ ಅಂತ, ನಕ್ಷತ್ರಗಳು ಅಂತ ಹೇಳ್ತಾರೆ. ಅದರಲ್ಲಿ ಮುಖ್ಯವಾದಂಥ ನಕ್ಷತ್ರ ಚಂದ್ರ ಅಂತ. ಬೇರೆ ಗ್ರಹಲೋಕಗಳು ಕೂಡ ಸೂರ್ಯನ ಬೆಳಕಿನ ಪ್ರತಿಫಲನವನ್ನು ತಾಳುತ್ತವೆ ಮತ್ತು ನಮ್ಮ ಬರೀ ಕಣ್ಣುಗಳಿಂದ ಕಾಣಲಿಕ್ಕೆ ಸಾಧ್ಯವಾಗದ ಎಷ್ಟೋ ಬೇರೆ ಗ್ರಹಲೋಕಗಳು ಇವೆ. ದ್ವಿತೀಯ ಗರ್ಭದಲ್ಲಿದ್ದ ಪುತ್ರರ ಅಸುರಿ ಪ್ರಭಾವವು ವಿಶ್ವದಲ್ಲೆಲ್ಲ ಕತ್ತಲೆಯನ್ನು ಹರಡಿತು. ಈಗ ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದು ಕೆಲವು ಗ್ರಹಗಳಾದರೆ ಇನ್ನೂ ಎಷ್ಟೋ ಗ್ರಹಗಳಿದೆ. ಅದು ನಮ್ಮ ಒಂದು ಬರಿಯ ಕಣ್ಣಿನಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ಬೇರೆ ಯಾವುದಾದ್ರೂ ಒಂದು ಉಪಕರಣದ ಮೂಲಕ ನೋಡಬೇಕಾಗತ್ತೆ. ಬೇರೆ ಗ್ರಹಲೋಕಗಳು ಕೂಡ ಈ ಸೂರ್ಯನ ಬೆಳಕಿನ ಪ್ರತಿಫಲವನ್ನೇ ತಾಳುತ್ತೆ. ಅಂದರೆ ಅದರಲ್ಲೂ ಕೂಡ ಸೂರ್ಯನ ಪ್ರತಿಫಲನ ಬಿದ್ದಾಗ ಅದರಲ್ಲಿ ಬೆಳಕು ಅನ್ನೋದು ಕಾಣಿಸ್ಕೊಳ್ಳೋದು. ಸೊ ನಮಗೆ ಕಾಣಿಸ್ದೇ ಇರೋ ಬೇಕಾದಷ್ಟು ಗ್ರಹಗಳೂ ಇದೆ. ಈಗ ದ್ವಿತೀಯ ಗರ್ಭದಲ್ಲಿದ್ದಂತಹ ಮಕ್ಕಳು ಅದರ ಒಂದು ಅಸುರಿ ಪ್ರಭಾವ ಇದೆಯಲ್ಲ, ಆ ಕೆಟ್ಟ ಒಂದು ಪ್ರಭಾವವನ್ನ ಬೀರಿದೆ ಆಲ್ರೆಡಿ, ಅದು ಹೊಟ್ಟೆಲಿದ್ರೂ ಕೂಡ. ಅದಕ್ಕೆ ವಿಶ್ವದಲ್ಲೆಲ್ಲ ಕತ್ತಲೆ ಹರಡ್ಕೊಂಡಿದೆ. ಅಂದರೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಇರುವಂಥವ್ರು ಅವರು, ಅಸುರಿ ಗುಣಗಳು ಇರುವಂಥವ್ರು. ಅವರು ಪ್ರಭಾವವನ್ನ ಇನ್ನೂ ಹುಟ್ಟೋದಕ್ಕೆ ಮುಂಚೆನೆ ಅವರು ಹೊರಗಡೆ ಬೀರ್ತಾ ಇದ್ದಾರೆ. ಅದಕ್ಕೆ ಇಡೀ ವಿಶ್ವದಲ್ಲೆಲ್ಲ ಕತ್ತಲೆ ಅನ್ನೋದು ಆವರಿಸ್ಕೊಂಡಿದೆ ಅಂತ ಅಂದ್ಬಿಟ್ಟು ಇಲ್ಲಿ
ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.